ರೈತರ ಜಮೀನುಗಳಿಗೆ ನುಗ್ಗಿ ಹಳ್ಳಿಗಳಿಗೆ ನುಗ್ಗಿ ಮಾರಣಾಂತಿಕವಾಗಿ ಮತ್ತು ಬರ್ಬರವಾಗಿ ಮನುಷ್ಯರ ಮೇಲೆ ಏನು ಅಟ್ಯಾಕ್ ಮಾಡ್ತಾ ಇದ್ದಾವೆ, ಆ ಅಟ್ಯಾಕ್ ನಿಂದ ಆಗಿರ್ತಕ್ಕಂಥ ಸಾವುಗಳು, ಅದು ಮನುಷ್ಯರಿರ್ಬೋದು, ಹಸುಗಳಿರ್ಬೋದು, ಕುರಿಗಳಿರ್ಬೋದು, ಮೇಕೆಗಳಿರ್ಬೋದು, ನಾಚಿಕೆಗೇಡಿನ ಸಂಗತಿ. ಇವತ್ತು ಅರಣ್ಯ ಇಲಾಖೆ ತನ್ನದೇ ಆದ ಒಂದು ವ್ಯಾಪ್ತಿಯನ್ನು ಹೊಂದಿದೆ. ಯಾವ್ದಾದ್ರು ರೈತ ಅರಣ್ಯದ ಒಳಗಡೆ ಹೋದ್ರೆ ಅವನ ಮೇಲೆ ಕೇಸ್ ಹಾಕ್ತಿರಿ. ನಾನಿವತ್ತು ಆಗ್ರಹ ಮಾಡ್ತಾ ಇದ್ದೀನಿ, ಯಾವ ಅರಣ್ಯದಿಂದ ಬಂದಿರತಕ್ಕಂತ ಪ್ರಾಣಿಗಳು ಇವತ್ತು ಮಾನವನ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಾವೆ, ಅವರ ಮೇಲೆ ಹತ್ಯೆ ಆಗಿದೆ, ಹಸುಗಳು, ಕುರಿಗಳು, ಮೇಕೆಗಳ ಭಕ್ಷ್ಯ ಆಗ್ತಾ ಇದೆ. ಇವತ್ತು ಕೇಸನ್ನ ನಾವು ನಿಮ್ಮ ಮೇಲೆ ಹಾಕಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ನಿಮಗೆ ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಫಾರೆಸ್ಟ್ ಇಂದ ಯಾವುದೇ ರೀತಿಯಾದಂತ ವನ್ಯಜೀವಿಗಳ ಒಳಗಡೆ ಬಂದು ಈ ರೀತಿಯಾದಂತ ಕೃತ್ಯಗಳು ನಡಿಬಾರದು ಅನ್ನೋ ಕಾರಣಕ್ಕೆ ನಿಮಗೆ ಆಫೀಸ್ ಕೊಟ್ಟಿರ್ತಕ್ಕಂಥದ್ದು, ಜೀಪ್ ಕೊಟ್ಟಿರ್ತಕ್ಕಂಥದ್ದು, ಸ್ಯಾಲರಿ ಕೊಡ್ತಿರ್ತಕ್ಕಂಥದ್ದು. ಇವತ್ತು ನಿರಂತರವಾಗಿ ಈ ರೀತಿಯ ಕೃತ್ಯಗಳು ನಡೀತಾ ಇದ್ರು ಕೂಡ ನೀವು ಕಣ್ಣು ಮುಚ್ಚಿಕೊಳ್ತಿದ್ದೀರಿ. ಜನರು ಕರೆದ್ರು ಕೂಡ ಒಂದಿನ ಆದ್ರೂ ನೀವು ಅಲ್ಲಿಗೆ ಬರಲ್ಲ. ಇದಾದ್ಮೇಲೆ ನೀವು ಕೂಬಿಂಗ್ ಕಾರ್ಯಾಚರಣೆ ನೆಪ ಮಾತ್ರಕ್ಕೆ ಮಾಡ್ತೀರಿ. ಅದಾದ ನಂತರ ಯಾವುದೇ ಚಟುವಟಿಕೆಗಳು ಆ ಭಾಗದಲ್ಲಿ ನಡೆಯಲ್ಲ. ಎಲಿಫೆಂಟ್ ಟ್ರಂಚ್ ಮಾಡ್ತೀರಿ, ಅದು 3 ತಿಂಗಳು ಮುಚ್ಚೋಗುತ್ತೆ. ಅದರ ಬಿಲ್ಗಳನ್ನ ಮಾಡ್ಕೊಳ್ತೀರಿ, ತಮ್ಮ ಜೇಬುಗಳನ್ನ ತುಂಬಿಸ್ಕೊಳ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಎಲ್ಲಿ ಯಾವ ಕಾರಿಡಾರ್ಗಳ ಮೂಲಕ ನೀವು ರಕ್ಷಣೆಯನ್ನ ಜನರು ಮಾಡ್ತಾ ಇದ್ದೀರಿ. ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಕೇಸನ್ನ ಮೊದಲು ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಮಾಡಬೇಕು, ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ನಾನಿವತ್ತು ಆಗ್ರಹ ಮಾಡ್ತಾ ಇದ್ದೀನಿ, ರಾಜ್ಯ ಸರ್ಕಾರಕ್ಕೆ ಕೂಡಲೇ ಅರಣ್ಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ. ನಿಮಗೆ ನೋಡ್ಕೊಳ್ಳಿಕ್ಕೆ ತಾಕತ್ತಿಲ್ಲ ಅಂತ ಹೇಳಿದ್ರೆ, ನಿಮಗೆ ರಕ್ಷಣೆ ಕೊಡ್ಲಿಕ್ಕೆ ತಾಕತ್ತಿಲ್ಲ ಅಂತ ಹೇಳಿದ್ರೆ ನೀವು ಯಾಕಿರಬೇಕು? ಇಲ್ಲಿವರೆಗೂ ಕೂಡ ಇಲ್ಲಿಯ ಉಸ್ತುವಾರಿ ಸಚಿವ ಭೇಟಿ ಆಗಿಲ್ಲ, ಸಂಸದರು ಭೇಟಿ ಮಾಡಿಲ್ಲ. ಹಾಗಾದ್ರೆ ಸತ್ತಿರ್ತಕ್ಕಂಥ ವ್ಯಕ್ತಿಗೆ ನೀವು ಕೊಡ್ತಿರ್ತಕ್ಕಂಥ ಗೌರವ ಆದ್ರೆ ಏನು? ಯಾವ ರೀತಿಯ ರಕ್ಷಣೆಯನ್ನು ಕೊಡ್ತಿದ್ದೀರಿ? ನಾನಿವತ್ತು ಆಗ್ರಹ ಮಾಡ್ತಾ ಇದ್ದೀನಿ, ಇದೆಲ್ಲವೂ ಕೂಡ ತಮ್ಮ ಇಲಾಖೆಯ ಲೋಪದೋಷಗಳಿಂದ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ನೀವು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾದಂತ ಸುರಕ್ಷೆಯನ್ನ ಜನರಿಗೆ ಕೊಡ್ತಿರೋ, ಯಾವ ರೀತಿಯಾದ ಸುರಕ್ಷೆಯನ್ನ ಹಳ್ಳಿಗಳಿಗೆ ಕೊಡ್ತಿರೋ, ಅದು ನಿಯಮಾವಳಿಗಳೇ ಇದೆ. ಸತ್ತಂತ ವ್ಯಕ್ತಿಗೆ ನೀವು ಪರಿಹಾರವನ್ನು ಕೊಡಬೇಕು. ಇಲ್ಲಿವರೆಗೂ ನೀವು ಘೋಷಣೆಯನ್ನು ಮಾಡಿಲ್ಲ. ನಾನಿವತ್ತು ಈ ಪ್ರತಿಭಟನೆ ಮೂಲಕ ಎಚ್ಚರಿಕೆ ಕೊಡ್ತಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಮೊಂಡುತನವನ್ನು ಬಿಟ್ಟು ಹಾದಿ ಬೀದಿಯಲ್ಲಿ ಕೆಲಸಕ್ಕೆ ಬಾರದಂತ ವಿಷಯಗಳನ್ನ ಚರ್ಚೆ ಮಾಡಿಕೊಂಡು ಇವತ್ತು ರೈತರನ್ನ ಕಂಗಾಲು ಮಾಡ್ತಿರ್ತಕ್ಕಂಥದ್ದಿದೆ. ನಾವು ದಯಮಾಡಿ ಈ ವಿಷಯಗಳನ್ನ ಬಹಳ ಶೀಘ್ರವಾಗಿ ಮತ್ತು ಗಂಭೀರವಾಗಿ ತೆಗೆದುಕೊಳ್ಳುವ ಮುಖಾಂತರವಾಗಿ ನಮ್ಮ ಈ ಹೋರಾಟ ಇವತ್ತು ಸಾಂಕೇತಿಕವಾಗಿ ನಡೀತಾ ಇದೆ. ಮುಂದಿನ ದಿನಮಾನಗಳಲ್ಲಿ ನೀವು ಇದಕ್ಕೆ ಸರಿಯಾದಂತಹ ಪರಿಹಾರವನ್ನ ನೀವು ಕಂಡುಕೊಳ್ಳದೆ ಹೋದ್ರೆ ಉಗ್ರ ರೀತಿಯ ಹೋರಾಟ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯನ್ನು ಈ ಮೂಲಕ ನಾನು ಕೊಡ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ ಜೈ.